ಹಲೋ, ಗುಡ್ ಆಫ್ಟರ್ನೂನ್ ಫಾರ್ ಆಲ್ ಆಫ್ ಯು. ಈಗ ನಿಮಗೆ ಸಿಂಹ ಲಗ್ನದ ಬಗ್ಗೆ 2026 ಯಾವ ರೀತಿ ನಡೀತದೆ ಅಂತೇಳಿ ನೀವು ಲ್ಯಾಪ್ಟಾಪ್ನಲ್ಲಿ ಈ ವಿಡಿಯೋವನ್ನು ಡೌನ್ಲೋಡ್ ಮಾಡ್ತಾ ಇದ್ದರೆ ಏನು ಮಾಡಬೇಕು ಅಂದರೆ ಫಸ್ಟು ಗೋ ಟು ದ ಸೆಟ್ಟಿಂಗ್ಸ್, ಆಮೇಲೆ ಪ್ರೆಸ್ ಸಬ್ ಟೈಟಲ್ಸ್, ಆಮೇಲೆ ಪ್ರೆಸ್ ಆಟೋ ಟ್ರಾನ್ಸ್ಲೇಟ್, ಪ್ರೆಸ್ ಲ್ಯಾಂಗ್ವೇಜಸ್ and select whatever language you require to give commentary. ಓಕೆ, ನಾನು ಕನ್ನಡದಲ್ಲಿ ಹೇಳಿದರೆ ಅದು ಇಂಗ್ಲೀಷು, ಬೆಂಗಾಲಿ, ತಮಿಳ್, ತೆಲುಗು, ಮಲಯಾಳಂ, ಯಾವ ಭಾಷೆಯಲ್ಲಾದರೂ ನಿಮಗೆ ಅರೇಬಿಕ್ ಬೇಕಿದ್ರೆ ಅರೇಬಿಕ್, ಓಕೆ, ಉರ್ದು ಬೇಕಿದ್ರೆ ಉರ್ದು, ಯಾವ ಲ್ಯಾಂಗ್ವೇಜ್ನಲ್ಲಿ ಕೂಡ ಕೊಡ್ತದೆ. ನಾನು ಲಾಸ್ಟ್ 30 ವಿಡಿಯೋಗಳಿಗೆ ಇಲ್ಲಿ ಕೊಟ್ಟಿದ್ದ ನೋಡಿ, ಡೀಟೇಲ್ಸಲ್ಲಿ ಹಾಕಿದ್ದೇನೆ, ಡಿಸ್ಕ್ರಿಪ್ಷನ್ ಇದರಲ್ಲಿ 1 by 1 ಹಾಕಿದ್ದೇನೆ. ಓಕೆ, ಅದನ್ನು ನೀವು ಮಾಡಿ ನೋಡಿ, ಆವಾಗ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಕೂಡ ನೋಡ್ಬೋದು ಸಬ್ ಟೈಟಲ್ಸ್. ಸಪೋಸ್ ನಿಮಗೆ ಕನ್ನಡ ಗೊತ್ತಿಲ್ಲ ಅಂದರೆ ಇಂಗ್ಲೀಷ್ ಹಾಕಿ. ಓಕೆ, ಈಗ ಸಿಂಹ ಲಗ್ನದವರೆಗೆ ನೋಡಿ, ಇದು 1 ಜನವರಿ 2026 ಸಿಂಹ ಲಗ್ನ. ನಾನು ಕೆಂಪು ಬಣ್ಣದಿಂದ ಸರ್ಕಲ್ ಮಾಡಿದ್ದೇನೆ, ಯಾಕಂದರೆ ಇದು ಬದಲಾವಣೆ ಆಗ್ತಾ ಇರುತ್ತೆ ಸಿಂಹ ಲಗ್ನದವರಿಗೆ ಯಾವ ರೀತಿ ಇರ್ತದೆ ಅಂತೇಳಿ. ಅಟ್ ದಿ ಔಟ್ಸೆಟ್ ನಿಮಗೆ ಯಾವುದೆಲ್ಲ ಪ್ಲ್ಯಾನೆಟ್ ನಿಮಗೆ ಒಳ್ಳೆಯದಾಗಿರುತ್ತೆ ಅಂತ ಹೇಳಿದರೆ ನೋಡಿ, ಒಟ್ಟು ರವಿ, ಶುಕ್ರ, ಕುಜ, ಬುಧ ಸಿಂಹ ಲಗ್ನಕ್ಕೆ ಪಂಚಮದಲ್ಲಿದ್ದಾನೆ. ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನ, ಮಕ್ಕಳ ಸ್ಥಾನ, ಕ್ರಿಯೇಟಿವಿಟಿ ಸ್ಥಾನ, ಹೈಯರ್ ಎಜುಕೇಷನ್ ಸ್ಥಾನ. ಓಕೆ, ಲವ್ ಆ್ಯಂಡ್ ರೊಮ್ಯಾನ್ಸಿನ ಸ್ಥಾನ. ಲವ್ ಪ್ಲ್ಯಾನೆಟ್ಸ್, 2 ಲವ್ ಪ್ಲ್ಯಾನೆಟ್ಸೇ ಇದ್ದಾರೆ ಅಲ್ಲಿ, ಶುಕ್ರ ಮತ್ತು ಕುಜ, ಬೋತ್ ಆರ್ ಲವ್ ಪ್ಲ್ಯಾನೆಟ್ಸ್. ಗುರು ಲಾಭದಲ್ಲಿ ಕೂತಿದ್ದಾನೆ. ಗುರು ಯಾರು? ಗುರು ಸಿಂಹ ಲಗ್ನಕ್ಕೆ 5 ಮತ್ತು 8ನೇ ಮನೆ ಅಧಿಪತಿ. 5 ಅಂದರೆ ಯೋಗಕಾರಕ ಗ್ರಹ ಗುರು, ಯೋಗಕಾರಕನಾಗಿ ಲಾಭದಲ್ಲಿ ಇರೋದು ಒಳ್ಳೆಯದು. ಆಮೇಲೆ ಶನಿ ನಿಮಗೆ ಸಿಂಹ ಲಗ್ನದವರಿಗೆ ಸಪ್ತಮಾಧಿಪತಿ ಹಾಗೂ 6ನೇ ಮನೆ ಅಧಿಪತಿಯಾಗಿ ಆತ ಅಷ್ಟಮದಲ್ಲಿದ್ದಾನೆ. ಓಕೆ, ರಾಹು ನಿಮಗೆ ಸಪ್ತಮದಲ್ಲಿದ್ದಾನೆ, ಭಾಳ ಒಳ್ಳೆಯದು. ರಾಹು ಪಾರ್ಟ್ನರ್ಶಿಪ್, ಇದಕ್ಕೆ ಪಾರ್ಟ್ನರ್ಶಿಪ್ ಯಾರೇ ಆಗಲಿ, ಇನ್ಕ್ಲೂಡಿಂಗ್ ಸ್ಪೌಸ್ ಈಸ್ ಕನ್ಸಿಡರ್ಡ್ ಟು ಬಿ ಪ್ರೈವೇಟ್ ಪಾರ್ಟ್ನರ್ಶಿಪ್. ಓಕೆ, ಸೊ ಆವಾಗ ನಿಮಗೆ ಒಳ್ಳೆಯ ರೀತಿಯಲ್ಲಿ ಇದು ನಿಮಗೆ ಯಾವುದು ಬಿಸ್ನೆಸ್ ಚೆನ್ನಾಗಿ ನಡೀತದೆ ಅಂತೇಳಿ ಹೇಳ್ಬೋದು. ರಾಹು ಅಲ್ವಾ, ರಾಹು ಇಸ್ ಆ್ಯಂಪ್ಲಿಫೈಯಿಂಗ್ ಪ್ಲ್ಯಾನೆಟ್, ಬಿಸ್ನೆಸ್ಸನ್ನು ಆ್ಯಂಪ್ಲಿಫೈ ಮಾಡ್ತಾನೆ. ಓಕೆ, ಶುಕ್ರ ಬುಧ ಲಕ್ಷ್ಮೀನಾರಾಯಣ ಯೋಗ, ರವಿ ಬುಧ ಬುಧಾದಿತ್ಯ ಯೋಗ. ಇನ್ನೂ ಒಂದು ವಿಶೇಷ ವಿಚಾರವನ್ನು ಹೇಳ್ತೇನೆ. ಎಲ್ಲಾದರೂ ಕೆಟ್ಟ ಮನೆಯ ಅಧಿಪತಿ ಕೆಟ್ಟ ಮನೆಗೆ ಬಂದರೆ ವಿಪರೀತ ರಾಜಯೋಗ ಅಂತೇಳಿ ಹೇಳ್ತೇವೆ. ಈಗ ಯಾವುದು ಇಲ್ಲಿ ನೋಡಿ, ಕುಜ 3 ಮತ್ತು ಅಷ್ಟಮ ಸ್ಥಾನದ ಅಧಿಪತಿ. ಕುಜ ಎಲ್ಲಿದ್ದಾನೆ? ಪಂಚಮದಲ್ಲಿದ್ದಾನೆ. ಅದೇ 6ನೇ ಮನೆಯಲ್ಲಿದ್ದರೆ, ಇಲ್ಲಿ ಮಕರದಲ್ಲಿದ್ದರೆ ಕುಜ ಉಚ್ಚನಾಗ್ತಾನೆ. ಕೆಟ್ಟ ಮನೆಯದು, ಆದ್ದರಿಂದ ಒಳ್ಳೆಯದು. ಕುಜ ಹೈ ಕ್ಲಾಸ್ ಕೊಡ್ತಾನೆ, ಉತ್ತಮ ಫಲಗಳನ್ನು ಕೊಡ್ತಾನೆ. ಈಗ ಶನಿ ಮಹಾರಾಜನು 8ನೇ ಮನೆಯಲ್ಲಿ ಇರೋದ್ರಿಂದ ಪಾರ್ಟ್ನರ್ಶಿಪ್ ಪ್ರಾಬ್ಲಮ್ಸ್ ಮೇಕ್ ಕಮ್ ಅಂತ ಇಲ್ಲಿ ಹಾಕಿದ್ದೇನೆ. ಜನವರಿ 1ನೇ ತಾರೀಕಿನಿಂದ 12ನೇ ತಾರೀಕುವರೆಗೆ ಮಿಥುನ ರಾಶಿಯಲ್ಲಿ ವಕ್ರಿ ಗುರು. ಓಕೆ, ವಕ್ರಿ ಗುರು ಅಂದರೆ ಏನು? ಗುರು ವಕ್ರಿ ಆದರೆ ಮುಷ್ಟಿಯನ್ನು ಬಿಗಿ ಹಿಡಿತಾನೆ, ಗುರು ಮಾರ್ಗಿ ಆದರೆ ಮುಷ್ಟಿಯನ್ನು ಲೂಸ್ ಮಾಡ್ತಾನೆ ಅಂತ. ಓಕೆ, ಸೊ ಇಲ್ಲಿ ಲಾಭದಲ್ಲಿರೋದ್ರಿಂದ ಲಾಭದಲ್ಲಿರುವ ಕೆಲವೊಂದು ಲಾಭಗಳು ಸ್ವಲ್ಪ ಸಂಕುಚಿತವಾಗ್ಬೋದು. ಸಿಂಹ ಲಗ್ನಾತ್ ಕೇತು ಇರೋದ್ರಿಂದ ಇವರು ಸ್ವಲ್ಪ ಡಿಟ್ಯಾಚ್ಮೆಂಟ್ ಜಾಸ್ತಿ. ಕೇತು ಯಾವಾಗಲೂ ಲೋನ್ಲಿನೆಸ್ಸನ್ನು ಕೊಡ್ತಾನೆ, ಸನ್ಯಾಸತ್ವವನ್ನು ಕೊಡ್ತಾನೆ. ಕೇತು ನಿಮಗೆ ರಿಸರ್ಚ್ ಕ್ವಾಲಿಟಿಯನ್ನು ಕೊಡ್ತಾನೆ, ಹುಡುಕಿಕೊಂಡು ಹೋಗ್ತೀರಾ. ಇನ್ನು 5ನೇ ಮನೆಯಲ್ಲಿ ರವಿ ಬುಧ ಕುಜ ಶುಕ್ರ ಇರುವವರು, ಅದು ಒಳ್ಳೆಯದೇ ನಿಮಗೆ. ಪಂಚಮದಲ್ಲಿ ಇರುವಂಥ 5 ಗ್ರಹಗಳು, 1 2 4 ಗ್ರಹಗಳು ನಿಮಗೆ ಚಂದ್ರ ಸೇರಿದರೆ ಪಂಚಗ್ರಹ ಆಯಿತು, ಆಯಿತಾ? ಸೊ ಇದೆಲ್ಲ ಒಳ್ಳೆಯದೇ. ಶುಕ್ರ
ಜನವರಿ 13ಕ್ಕೆ ಶುಕ್ರನು ಮಕರಕ್ಕೆ ಹೋಗ್ತಾನೆ. ಓಕೆ, ಅದು 6ನೇ ಮನೆ, ಸಿಂಹಲಗ್ನದಿಂದ 6ನೇ ಮನೆ. ಜನವರಿ 15ಕ್ಕೆ ರವಿ ಕೂಡ ಮಕರಕ್ಕೆ ಹೋಗ್ತಾನೆ. ಯಾಕಂದರೆ ಸೂರ್ಯ ಯಾವಾಗಲೂ ಒಂದು ತಿಂಗಳಿಗೆ ಒಂದು ಬಾರಿ ಅಂದರೆ ಒಂದು ರಾಶಿಯನ್ನು 1 ಮಂತ್, ಅದರ ನಂತರ ಸಂಕ್ರಾಂತಿ ಟು ಸಂಕ್ರಾಂತಿ ಜಂಪ್ ಮಾಡ್ತಾನೆ. ಜನವರಿ 14ನೇ ತಾರೀಕು ನಿಮಗೆ ಕುಜನು ಮಕರಕ್ಕೆ ಹೋಗ್ತಾನೆ. ಅಂದರೆ ಎಲ್ಲರೂ ಅಲ್ಲಿ ಇರುವುದಿಲ್ಲ, ಯಾವುದು ಧನುರಲ್ಲಿ ಇರುವುದಿಲ್ಲ. ಜನವರಿ 18ನೇ ತಾರೀಕು ಬುಧನು ಕೂಡ ಮಕರಕ್ಕೆ ಹೋಗ್ತಾನೆ. ನೋಡಿ, ಇಲ್ಲಿಗೆ ನಾನು ಕೊಟ್ಟಿದ್ದೇನೆ. ಇಲ್ಲಿ 18ನೇ ತಾರೀಕು ರವಿ, ಶುಕ್ರ, ಕುಜ, ಬುಧ 6ನೇ ಮನೆ. 6ನೇ ಮನೆ ಏನು? ಕ್ರಿಯೆ. ಇದು ಕ್ಯಾರಿಯರು 10ನೇ ಮನೆಗೆ 10th ಹೌಸಿಗೆ. ಇದು ನೋಡಿ, ಶುಕ್ರ ಇದಲ್ವಾ 10th ಹೌಸ್, ವೃಷಭ ರಾಶಿ. ವೃಷಭದಿಂದ ಅದು 9ನೇ ಮನೆ ಆಗ್ತದೆ. ವೃಷಭದಿಂದ 9ನೇ ಮನೆ ಅಂದರೆ 10ನೇ ಮನೆಗೆ ಭಾಗ್ಯಸ್ಥಾನ, 6ನೇ ಮನೆ, ಅದೇ ಕ್ಯಾರಿಯರ್. ಇಲ್ಲಿ ನಿಮಗೆ ಕ್ಯಾರಿಯರ್ 1 ತಿಂಗಳು ಕ್ಯಾರಿಯರಲ್ಲಿ ಅಧಿಕಾರಯುಕ್ತವಾಗಿರ್ತೀರ, ಅಹಂಕಾರ ಇರ್ತದೆ, ಆಡಳಿತದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದ್ದೀರಾ. ಶುಕ್ರ ನಿಮಗೆ ಐಷಾರಾಮಿ ಜೀವನವನ್ನು ಕೊಡ್ತಾನೆ ಪ್ರೊಫೆಷನಲ್ಲಿ. ಬುಧ ನಿಮಗೆ ಬುದ್ಧಿಯನ್ನು ಚುರುಕುಗೊಳಿಸ್ತಾನೆ. ಕುಜ ನಿಮಗೆ ಎಕ್ಸಾಲ್ಟೆಡ್ ಕುಜ. ಎಲ್ಲಾದರೂ ರೆಂಟಲ್ ಪರಿಸ್ಥಿತಿ ಬಂದರೆ ಅಥವಾ ಪ್ರಾಪರ್ಟಿಗಳಿದ್ದರೆ ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ಮಾಡ್ತೀರಿ ಪ್ರಾಪರ್ಟಿಯಲ್ಲಿ. ರಾಹು ನಿಮಗೆ 7ಮ ಸ್ಥಾನದಲ್ಲಿದ್ದಾನೆ. ಅದು ನವೆಂಬರ್ 27ಕ್ಕೆ ಮಕರಕ್ಕೆ ಹೋಗ್ತಾನೆ. ಅಲ್ಲಿಯವರೆಗೆ ರಾಹು 7ಮದಲ್ಲೇ ಇರೋದ್ರಿಂದ ನಿಮ್ಮ ಸ್ಪೌಸ್ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಒಳ್ಳೆ ಆ್ಯಕ್ಟಿವ್ ಆಗಿರ್ತಾರೆ. ಓಕೆ, ಹುರುಪಿನಿಂದ ಕೂಡಿರ್ತಾರೆ. ಸೊ ಗುರು ಅಲ್ಲೇ ಲಾಭದಲ್ಲೇ ಇದ್ದಾನೆ, ವಕ್ರಿಯಾಗಿದ್ದಾನೆ. ಇನ್ನು ದೃಷ್ಟಿಗಳ ಬಗ್ಗೆ ಮಾತಾಡಿದರೆ ನೋಡಿ, ಶನಿಗೆ ದೃಷ್ಟಿ ವಿಳಂಬ ಮಾಡ್ತದೆ. ಯಾವಾಗಲೂ ಶನಿ ಇದ್ದ ಮನೆಯನ್ನು ಒಳ್ಳೇದು ಮಾಡಿ ನೋಡೋ ಮನೆಯನ್ನು ಹಾಳು ಮಾಡ್ತಾನೆ. ಶನಿಗೆ 3, 7, 10ನೇ ದೃಷ್ಟಿ ಇದೆ. ಅದೇ ಗುರು ಇದ್ದ ಮನೆಯನ್ನು ಕೆಟ್ಟದ್ದು ಮಾಡಿ ನೋಡೋ ಮನೆಯನ್ನು ಒಳ್ಳೇದು ಮಾಡ್ತಾನೆ. ಗುರುಗೆ 5, 7, 9 ದೃಷ್ಟಿ ಇದೆ. ಮಂಗಳನಿಗೆ 4, 7, 8ನೇ ದೃಷ್ಟಿ ಇದೆ. ಮಂಗಳ ದೃಷ್ಟಿ ಪ್ರೆಷರ್, ಒತ್ತಡ, ಜಗಳ, ಇದೆಲ್ಲ ಮಂಗಲ್. ಓಕೆ, ಮುಖದ ಮೇಲೆ ಹೊಡೆದು ಮಾತಾಡುವುದು. ಶುಕ್ರ ಸುಖ ಯೋಗವನ್ನು ಕೊಡ್ತಾನೆ. ಬುಧ ಸೂರ್ಯ ಬುಧಾದಿತ್ಯ ಯೋಗ. ಓಕೆ, ಇನ್ನು ಗುರು ಶನಿ ರಾಹು ಕೇತು ವರ್ಷಾಧಾರದ ಮೇಲೆ ನಾವು ಹೇಳ್ತೇವೆ. ಅದೇ ಮಂಗಳ ಶುಕ್ರ ಬುಧ ಸೂರ್ಯ ತಿಂಗಳ ಆಧಾರದ ಮೇಲೆ ಹೇಳ್ತೇವೆ. ಚಂದ್ರ ಮಾತ್ರ 2.25 ದಿವಸಕ್ಕೆ ಬದಲಾವಣೆ ಆಗ್ತಾ ಇರ್ತಾನೆ. ಓಕೆ, ಗುರು ವರ್ಷಾಧಿಪತಿ, 2026ಕ್ಕೆ ಅಧಿಪತಿಯ ಗುರು ಆಗಿರ್ತಾನೆ. ಶನಿ ವರ್ಷಫಲದ ಸ್ಥಿರ ನಿರ್ಧಾರಕ. 2026ರಲ್ಲಿ ಕರ್ಮ, ಒತ್ತಡ, ಜವಾಬ್ದಾರಿ, ವಿಳಂಬ, ಸ್ಥಿರತೆ ಇವುಗಳೆಲ್ಲ ಇರ್ತದೆ. ಓಕೆ, ಇನ್ನು ನಿಮಗೆ ಶುಕ್ರ ಏನು? ಶುಕ್ರ ಸಂಚಾರ, ಸಂಬಂಧಗಳು, ಹಣಕಾಸು, ಸೌಂದರ್ಯ, ಸುಖ, ವಾಹನ, ಮನೆಯೋಗ ಇತ್ಯಾದಿಗಳನ್ನೆಲ್ಲ ಕೊಡ್ತಾನೆ. ಒಂದು ವೇಳೆ ಗ್ರಹಗಳು ಅಸ್ತವಾಗಿದ್ದರಲ್ಲಿ, ಅಸ್ತ ಅಂದರೆ ಏನು ಅಂದರೆ ಕೇಳ್ತಾರೆ ಕೆಲವರು, 3 ಡಿಗ್ರಿ ಅಂತರದಲ್ಲಿ ಇದ್ದಲ್ಲಿ ಸೂರ್ಯನಿಗೂ ನಿಮಗೂ, ಆವಾಗ ಅಸ್ತಂಗತರಾಗ್ತಾರೆ. ಆವಾಗ ಅದರಲ್ಲಿ ಪವರ್ ಇರೋದಿಲ್ಲ. ಆಯಿತಾ? ಒಂದು ವೇಳೆ ನೀಚ ಸ್ಥಾನದಲ್ಲಿ ಗ್ರಹಗಳಿದ್ದರೂ ನೀವು ಅದನ್ನು ಮೇಲಕ್ಕೆ ಎತ್ತಬೇಕು. ಹೇಗೆ ಎತ್ತುವುದು ಅಂದರೆ ಜಮ್ ಸ್ಟೋನ್ ಹಾಕ್ಕೊಂಡು ಎತ್ತುವುದಲ್ಲ. ಜಮ್ ಸ್ಟೋನ್ ಹಾಕಿದರೆ ಮತ್ತಷ್ಟು ನೀಚ ಆಗ್ತದೆ. ಮಂತ್ರಯುಕ್ತವಾಗಿ ಹನುಮಾನ್ ಚಾಲಿಸ ಹೇಳಿದರೆ ಮಂಗಲ್ ಮತ್ತು ಶನಿಗೆ ಒಳ್ಳೆಯದು. ಓಕೆ, ಅದೇ ರೀತಿ ಸೂರ್ಯನಿಗೆ ಅರ್ಘ್ಯ ಬಿಟ್ಟರೆ ಸೂರ್ಯನು ಬಲವಾನ್ ಆಗ್ತಾನೆ. ಚಂದ್ರನಿಗೆ ಶಿವಲಿಂಗದ ಮೇಲೆ ಅರ್ಘ್ಯ ಬಿಟ್ಟರೆ ಮಾತೃಕಾರಕ, ಮನೋಕಾರಕ ಚಂದ್ರ ಒಳ್ಳೆ ತಾಕತ್ತು ಶಕ್ತಿಯುತವಾಗಿರ್ತಾನೆ. ಸೊ ಇದೆಲ್ಲ ನೀವು ತಿಳ್ಕೋಬೇಕು. ಗುರು ಜೂನ್ 2ನೇ ತಾರೀಕಿಗೆ ಕಟಕ ರಾಶಿ ಪ್ರವೇಶ ಮಾಡ್ತಾನೆ. ಅಲ್ಲಿವರೆಗೆ ನಿಮಗೆ ಗುರು ಮಕ್ರಿಯಾಗಿ ಅಲ್ಲೇ ಇರ್ತಾನೆ, ಏನು ತೊಂದರೆ ಇಲ್ಲ. ಆಯಿತಾ? ಸೊ 10ನೇ ತಾರೀಕು ಈಗ ವೃಷಭ ಲಗ್ನ, ಸಿಂಹ ಲಗ್ನದವರಿಗೆ ಫೆಬ್ರವರಿ ತಿಂಗಳು ಯಾವ ರೀತಿ ನಡೀತದೆ ಅಂತ ನೋಡೋಣ. ನೋಡಿ, ಫೆಬ್ರವರಿ ತಿಂಗಳಲ್ಲಿ ಸಿಂಹ ಲಗ್ನದವರಿಗೆ ಶನಿ 8ನೇ ಮನೆ ನಕ್ಷತ್ರ. ಇದು ನಿಮಗೆ ಹೇಳಬೇಕಾದ್ದು. ಶನಿ ಉತ್ತರವಾದ ನಕ್ಷತ್ರ ಮತ್ತು ರೇವತಿ ನಕ್ಷತ್ರದಿಂದ ಟ್ರೆಜರಿ ಟೈಪ್. ಓಕೆ, ಒಂದು ವೇಳೆ ಇದೆ ಶನಿ 2, 7, 9, 11 ಮನೆಯಲ್ಲಿದ್ದರೆ ಸಾಕಷ್ಟು ಲಾಭ,
ಹಣಕಾಸು, ಭಾಗ್ಯ ಎಲ್ಲ ಇಂಪ್ರೂವ್ ಆಗ್ತದೆ. ಇನ್ನು 11ನೇ ಮನೆ ಜೆಮಿನಿ ಹ್ಯಾವ್ ಜುಪಿಟರ್ ಇನ್ ರೆಟ್ರೋ. ಓಕೆ, ಜುಪಿಟರ್ ಬಿಕಮ್ಸ್ ವಕ್ರಿ, ಹಿ ಹೋಲ್ಡ್ಸ್ ದ ಬ್ರೆತ್. ನಿಮಗೆ ಹೇಳಿದಾಗೆ ಬ್ರೀದ್ ಇನ್ ಬ್ರೀದ್ ಔಟ್. ಓಕೆ, ಡೈರೆಕ್ಟ್ ಆದರೆ ಆರಾಮಾಗಿ ರಿಲೀಸ್ ಮಾಡಿ ಇರಿ ಅಂತೇಳಿ, ಆಯಿತಾ. ಮೂನ್ ಇನ್ ಕ್ಯಾನ್ಸರ್ 12th ಹೌಸ್ ಫ್ರಮ್ ಸಿಂಹ ಲಗ್ನ. ಮನೋಕಾರಕ ಚಂದ್ರ 12ನೇ ಮನೆಯಲ್ಲಿದ್ದರೆ ನಿಮಗೆ ಸ್ವಲ್ಪ ಖರ್ಚು ಎಲ್ಲ ನೀರಿನಂತೆ ಖರ್ಚಾಗ್ತದೆ. ಇನ್ನು ಸೂರ್ಯ, ಶುಕ್ರ, ಮಂಗಲ್, ಬುಧ ಇವರೆಲ್ಲ ನಿಮಗೆ 6ನೇ ಮನೆಯಲ್ಲಿರ್ತಾರೆ. ಸೂರ್ಯ ಕೆಟ್ಟ ಗ್ರಹ, ಮೆಲ್ಫಿಕ್ ಪ್ಲಾನೆಟ್ 6ನೇ ಮನೆಯಲ್ಲಿದ್ದರೆ ಯು ಆರ್ ಹೇಲ್ ಆ್ಯಂಡ್ ಹೆಲ್ದಿ ಅಂತೇಳಿ ಇರ್ತದೆ. ಸಾಲ ಗೀಲ ಏನೂ ಇರುವುದಿಲ್ಲ, ಒಳ್ಳೆ ರೀತಿಯಲ್ಲಿ ನೀವು ಬಾಳ್ವೆಯನ್ನು ನಡೆಸ್ತೀರಾ. ಫೆಬ್ರವರಿ 4ನೇ ತಾರೀಕು ಬುಧನು ರಾಹುವನ್ನು ಕುಂಭದಲ್ಲಿ ಸೇರ್ಕೊಳ್ತಾನೆ. ಫೆಬ್ರವರಿ 6ರಂದು ಶುಕ್ರನು ಕೂಡ ರಾಹು ಕುಂಭಕ್ಕೆ ನೆಗೆತಾನೆ. ಫೆಬ್ರವರಿ 13ನೇ ತಾರೀಕು ರವಿ ಕೂಡ ಕುಂಭಕ್ಕೆ ಹೋಗ್ತಾನೆ. ಒಟ್ಟಾರೆ 13ನೇ ತಾರೀಕು ಅಥವಾ 24ನೇ ತಾರೀಕು ನೀವು ಕುಂಡಲಿಯನ್ನು ಹಾಕಿದರೆ ಅದು ನಿಮಗೆ ಕುಜನು ಸೇರಿ ನಿಮಗೆ 4 ಗ್ರಹಗಳು ನೋಡಿ. ಇಲ್ಲಿ ರವಿ, ಶುಕ್ರ, ಕುಜ, ಬುಧ, ರಾಹು 5 ಗ್ರಹಗಳು. ರವಿ, ಶುಕ್ರ, ಕುಜ, ಬುಧ, ರಾಹು 5 ಗ್ರಹಗಳು, ಪಂಚಮ ಗ್ರಹಗಳು ನಿಮಗೆ ಸಪ್ತಮದಲ್ಲಿ ಬಂದಾಗಾಯಿತು. ಸಪ್ತಮದಲ್ಲಿ ಪಂಚಗ್ರಹಗಳು ಬಂದರೆ ಪಾರ್ಟ್ನರ್ ಬಿಸ್ನೆಸ್ ಇದ್ದರೆ ಒಳ್ಳೆ ಬುದ್ಬುದಾಕಾರ ಪಾರ್ಟ್ನರ್ಶಿಪ್. ಓಕೆ, ತಡೆಯುವುದೇ ಇಲ್ಲ, ಸಾಧ್ಯವೇ ಇಲ್ಲ. ಮತ್ತು ಉಳಿದೆಲ್ಲ ನಿಮಗೆ ಸೇಮ್. ಇನ್ನು ಫೆಬ್ರವರಿ 27ನೇ ತಾರೀಕು ಏನಾಗ್ತದೆ ಅಂದರೆ ಬುಧನ ವಕ್ರಿಯಾದನೆಂದರೆ ಫಲಗಳು ಹಿಂದಿನ ಮನೆಯನ್ನು ತೆಗೆದುಕೊಂಡು ಹೇಳಬೇಕಾದ್ರೆ ಇಲ್ಲಿ ಬುಧನ ಡಿಗ್ರಿ 28 ಆದ್ದರಿಂದ ನೀವು ಹಿಂದಿನ ಮನೆ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಓಕೆ, ನೀವು ಮುಂದೊಮ್ಮೆ ಹೇಳ್ತೇನೆ ಬುಧನ ಹೇಗೆ ವಕ್ರಿ ಆದರೆ ಹಿಂದಿನ ಮನೆ ಹೋಗ್ತಾನೆ. ಕಟಕದಿಂದ ಅವನು ಹಿಂದಕ್ಕೆ ಮಿಥುನಕ್ಕೆ ಹೋಗ್ತಾನೆ. ಓಕೆ, ಇನ್ನು ಫೆಬ್ರವರಿ 28ರ ಅಂತ್ಯದವರೆಗೆ ಇದೇ ರೀತಿ ಇರ್ತದೆ. ಈಗ ಮಾರ್ಚ್ ತಿಂಗಳಲ್ಲಿ ಸಿಂಹ ಲಗ್ನದವ್ರದ್ದು ಕಥೆ ಹೇಗಿದೆ ಅಂತ ನೋಡೋಣ. ಸಿಂಹ ಲಗ್ನ ಇಲ್ಲಿ ಮಾರ್ಚ್ 1ನೇ ತಾರೀಕು ಏನಿಲ್ಲ, ಫೆಬ್ರವರಿ ಎಂಡಲ್ಲಿ ಯಾವ ರೀತಿ ಗ್ರಹಗಳಿದೆಯೋ ಅದೇ ಫಲಗಳು ಅವರಿಗೆ ಕಂಟಿನ್ಯೂ ಆಗ್ತದೆ ಮಾರ್ಚಲ್ಲಿ. ಆಮೇಲೆ ಮಾರ್ಚ್ 2ನೇ ತಾರೀಕು ವೀನಸ್ ಶನಿಯನ್ನು ಮೀನರಾಶಿಯಲ್ಲಿ ಜಾಯ್ನ್ ಆಗ್ತಾನೆ. ಅವಾಗ ಶುಕ್ರ ಉಚ್ಚನಾಗ್ತಾನೆ. ಮೀನದಲ್ಲಿ ಶುಕ್ರ ಉಚ್ಚನಾಗ್ತಾನೆ. ಅಂದರೆ ಉಚ್ಚನ ಆದರೆ ಮೆಡಿಸಿನ್ ಇದ್ದರೆ ಒಳ್ಳೆಯದಾಗ್ತದೆ. ಆರ್ಟ್ಸ್ ಇದ್ದರೆ ನಿಮಗೆ ಆರ್ಟ್ಸಲ್ಲಿ ಹೆಸರು, ನೇಮ್ ಆ್ಯಂಡ್ ಫೇಮ್ ಇರ್ತದೆ. ಭರತನಾಟ್ಯಮಲ್ಲಿದ್ದರೆ ನೀವು ಅರಂಗೇಟ್ರ ಮಾಡ್ಬೋದು. ಅಥವಾ ಶುಕ್ರ ಅಂದರೆ ಒಂದು ರೀತಿಯಲ್ಲಿ ತುಂಬಿ ತುಳುಕಿದ ಐಶ್ವರ್ಯವಂತರು ಅಂತೇಳಿ ಹೇಳ್ತೇವೆ. ಓಕೆ, ಅದು ಡಿಪೆಂಡಿಂಗ್ ಅಪಾನ್ ದಿ ಪ್ಲೇಸಸ್. ಇನ್ನು ಮಾರ್ಚ್ 2ಗೆ ವೀನಸ್ ಜಾಯಿಂಟ್ ಸ್ಯಾಟರ್ನ್ ಇನ್ ಮೀನರಾಶಿ. 11ನೇ ತಾರೀಕು ಜುಪಿಟರ್ ಬಿಕಮ್ಸ್ ಡೈರೆಕ್ಟ್. ನೋಡಿ, ಮಾರ್ಚ್ 11ಕ್ಕೆ ಆ್ಯಕ್ಚುಲಿ ಅದು 11 ಲೇಟ್ ನೈಟ್ ಹಾಗೆ 12 ತಾರೀಕು ಸ್ಪಷ್ಟ ಡೈರೆಕ್ಟ್. ಓಕೆ, ಇಲ್ಲಿ 11ನೇ ತಾರೀಕು ತೋರಿಸಿದ್ದೇನೆ ಡೈರೆಕ್ಟ್ ಇದೆ. ಯಾಕಂದರೆ ಟೈಮು ಇಲ್ಲಿ 8:58 ಕೊಟ್ಟಿದ್ದೇನೆ ನಾನು. 6:58ಗೆ ಅವ ವಕ್ರಿ ಆಗಿರ್ತಾನೆ. ಇನ್ನು ಮಾರ್ಚ್ 15ಕ್ಕೆ ರವಿ ಕೂಡ ಮೀನಕ್ಕೆ ಹೋಗಿಬಿಡ್ತಾನೆ. ಓಕೆ, ಸೊ ಮೀನದಲ್ಲಿ ರವಿ, ಶುಕ್ರ, ಶನಿ. ನೋಡಿ, ರವಿ ಶನಿಗೆ ಶತ್ರುತ್ವ ಇದೆ. ತಂದೆಗೂ ಮಗನಿಗೂ ಆಗುವುದಿಲ್ಲ, ಅಥವಾ ಮಗಳಿಗೂ ತಂದೆಗೂ ಆಗುವುದಿಲ್ಲ. ಪಿತೃಶಾಪ ಬಂದುಬಿಡ್ತು. ಪಿತೃಶಾಪ ಪರಿಹಾರವನ್ನು ಮಾಡಬೇಕಾಗತ್ತೆ. ಆಯಿತಾ? ಸೊ ಏನೋ ಇದು 8ನೇ ಮನೆಯಲ್ಲಿ ಅದಷ್ಟು ಜನ ರವಿ 8ನೇ ಮನೆಯಲ್ಲಿದ್ದ ನಿಮಗೆ ಆಯುಷ್ಯ ಜಾಸ್ತಿ ಅಂತ ಹೇಳಿದೆ. ಹಾಗೆ ಅಡೆತಡೆಗಳು ಏನೂ ಇರುವುದಿಲ್ಲ ಅಂತ. ಮಾರ್ಚ್ 26 ನಿಮಗೇನು ಶುಕ್ರ ಮೇಷಕ್ಕೆ ಹೋಗ್ಬಿಡ್ತಾನೆ. ಮೇಷದಲ್ಲಿ ಅದು ಅವನ ಫ್ರೆಂಡಿನ ಮನೆ, ಸ್ನೇಹಿತನ ಮನೆ, ಅಷ್ಟಮ ಸ್ಥಾನ ಅದು. ಓಕೆ, ಸೊ ಶುಕ್ರ ಮೀನರಾಶಿಯಲ್ಲಿ ಇದ್ದ ಉಚ್ಚ ವ್ಯಾಪಾರ ಮನೋಭಾವದಲ್ಲಿ ಉಚ್ಚ ಶುಕ್ರ ಒಳ್ಳೆಯದು ಅಂತ ಹೇಳ್ತೇವೆ. ಇನ್ನು ಬೃಹಸ್ಪತಿ ಮಾರ್ಗಿ ಆಗಿಬಿಟ್ರೆ ಬೃಹಸ್ಪತಿ ನಿಮಗೆ ಜಸ್ಟ್ ಲೈಕ್ ಬ್ರೀದ್ ಇನ್ ಬ್ರೀತ್ ಔಟ್ ಇದ್ದಾಗೆ. ಓಕೆ, ಒಳ್ಳೆ ರೀತಿಯಲ್ಲಿ ವಕ್ರೆ ಆದರೆ ಹಿಡ್ಕೊಂಡಿರ್ತಾರೆ, ಡೈರೆಕ್ಟ್ ಆದರೆ ಬಿಟ್ಬಿಡ್ತಾರೆ ಅಂತ, ಫ್ರೀ ಆಗಿರ್ತಾರೆ ಅಂತ. ಸೊ ಇದು ನಿಮಗೆ ಮಾರ್ಚ್ ತಿಂಗಳಿನ ಒಂದು ಪ್ರಸಾರ. ಆಯಿತಾ? ಅದೇ ಏಪ್ರಿಲ್ ತಿಂಗಳಲ್ಲಿ ಏನಿದೆ ಅಂತೇಳಿ ನೋಡೋಣ. ಏಪ್ರಿಲ್ ತಿಂಗಳಲ್ಲಿ ನಿಮಗೆ ನೋಡಿ, ಇಲ್ಲಿ ಏಪ್ರಿಲ್ 1ನೇ ತಾರೀಕಿನ ಪೊಸಿಷನ್ ಆಗಿದೆ. ರವಿ ಶನಿ ಲಗ್ನ, ಶುಕ್ರ ಮೇಷ, ಗುರು
ನೋಡಿ ಡೈರೆಕ್ಟ್ ಗುರು ಮಿಥುನ, ಕೇತು ಸಿಂಹ, ಚಂದ್ರ ಕನ್ಯಾ, ಹಾಗೆ ಬುಧ ರಾಹು ಕುಜ 7ನೇ ಮನೆಯಲ್ಲಿ. ಓಕೆ, ಅದನ್ನು ಸ್ಲೋಲಿ ನೀವು ಒಂದೊಂದೇ 8ನೇ ಮನೆಗೆ ತಗೊಂಡು ಹೋಗ್ತೀರಿ. ಒಂದು ನೋಡಿ ಇಲ್ಲಿ ಕುಜ ಬುಧ ರವಿ ಶನಿ ಒಟ್ಟಿಗೆ ಇದ್ದಾಗ ಬುಧ ನೀಚ ಆಗ್ತಾನೆ, ಶುಕ್ರ ಉಚ್ಚನಾಗ್ತಾನೆ. ಉಚ್ಚ ಶುಕ್ರ ಬುಧ ನೀಚ ಬುಧನ ಜೊತೆಗಿದ್ರೆ ಬುಧ ಕೂಡ ಉಚ್ಚನಾಗ್ತಾನೆ ಅಂತೇಳಿ ಜನಗಳು ಹೇಳ್ತಾರೆ. ಓಕೆ, ಸೊ ರಾಹು ನಿಮಗೆ ಆ್ಯಸ್ ಯೂಶುವಲ್ ಸಪ್ತಮದಲ್ಲಿದ್ದಾನೆ. ಏನಾಗ್ತಾನೆ ನೋಡಿ, ಶನಿ 1ರಿಂದ ರವಿ ಶನಿ ಇಬ್ಬರು ಮೀನರಾಶಿಯಲ್ಲಿದ್ದರು. ಅವರ ಶತ್ರುತ್ವಗಳಿಂದ ಆ ಮನೆ ಹಾಳು ಸಾಕಷ್ಟು ಮಾಡ್ತಾರೆ ಅಂತ. ಆದರೆ ಅದು ಕನ್ಯಾ ಲಗ್ನದ ಸಪ್ತಮವಾಗಿ ತೊಂದರೆ ಆಗ್ತದೆ. ಅವರ ಸ್ಪೋಸ್ ನಿದ್ದೆ ಮಾಡುವವರಾಗ್ತಿರ್ತಾರೆ, ಎಮ್ಮೆ ಹಾಲನ್ನು ಕುಡಿದವರಾಗಿರ್ತಾರೆ, ಯಾವ ದರ್ಪವೂ ಇಲ್ಲ ಮತ್ತು ಯಾವ ಆಡಳಿತವೂ ಇಲ್ಲದಂತಾಗ್ತದೆ. ಆಯಿತಾ? ಅದೇ ಏಪ್ರಿಲ್ 3ರಂದು ಕುಜನ ಮೀನರಾಶಿ ಕುಂಭದಿಂದ ಕಾಲಿಡ್ತಾನೆ. ಕುಂಭ ಅಂದರೆ ಕುಜ ರವಿ ಶನಿ ರವಿ ಕುಜ ಶನಿ. ಕುಜ ಶನಿ ಅಂದರೆ ಶತ್ರುತ್ವ ಆಯಿತು. ಭೂಮಿ ವಿಚಾರದಲ್ಲಿ ನಿಮಗೆ ಪ್ರಾಬ್ಲಮ್, ಪ್ರಾಪರ್ಟಿ ವಿಚಾರದಲ್ಲಿ ಪ್ರಾಬ್ಲಮ್. ಆಮೇಲೆ ಕುಜ ಅಂದರೆ ಮೀನ ಯಾವುದು ಸಿಂಹ ಲಗ್ನದವರಿಗೆ ಮುಖದ ಮೇಲೆ ಹೊಡೆದು ಮಾತನಾಡುವಂಥ ಜನಗಳು ತಯಾರಾಗ್ತಾರೆ ಅಂತ. ಗಂಡ ಹೆಂಡತಿಯ ನಡುವೆ ಜಗಳಗಳು ಗ್ಯಾರಂಟಿ. ಏಪ್ರಿಲ್ 11ನೇ ತಾರೀಕಿನ ಬುಧನು ಕೂಡ ಮೀನರಾಶಿ ಹೋಗ್ತಾನೆ, ಬುಧ ನೀಚನಾಗ್ತಾನೆ. ಏಪ್ರಿಲ್ 15 ಸೂರ್ಯನು ತನ್ನ ಉಚ್ಚಾರೋಹಿ ರಾಶಿಯನ್ನು ಬಿಟ್ಟು ಇದಕ್ಕೆ ಹೋಗ್ತಾನೆ, ಯಾವುದು ಮೇಷಕ್ಕೆ ಹೋಗ್ತಾನೆ. ಮೇಷದಲ್ಲಿ ಅವನು ಉಚ್ಚ. ಏಪ್ರಿಲ್ 21 ಶುಕ್ರ ಮೇಷನ ಬಿಟ್ಟು ವೃಷಭಕ್ಕೆ ಹೋಗ್ತಾನೆ. ಅದೇ ಇಲ್ಲಿ 15ನೇ ತಾರೀಕಿಲ್ಲಿ ನೋಡಿ, ಈಗ 20ನೇ ತಾರೀಕು ಏಪ್ರಿಲ್ 20ನೇ ತಾರೀಕು ಇಲ್ಲಿ ನೋಡಿದರೆ ಶುಕ್ರ ಚಂದ್ರ ಇಲ್ಲಿ ಬಂದ ವೃಷಭದಲ್ಲಿ ಶುಕ್ರ ಚಂದ್ರ ಆಯ್ತಾ. ಸೊ ಭಾಗ್ಯದ ಸಿಂಹ ಲಗ್ನದವರಿಗೆ ಅದು ಭಾಗ್ಯಸ್ಥಾನ ಅಲ್ವಾ? ಅಲ್ಲ, ಅದು ವೃತ್ತಿಸ್ಥಾನ. ಸಿಂಹ 7, 8, 9, 9ನೇ ಮನೆ ಮೇಷ, 10ನೇ ಮನೆ ವೃಷಭ ರಾಶಿ. ವೃಷಭದಲ್ಲಿ ಶುಕ್ರ ಅವನದೇ ಮನೆ, ಮಾಳವ್ಯ ಯೋಗ ಉಂಟಾಗಿದೆ. ಆದರೆ ನಿಮಗೆ ಒಳ್ಳೆ ಐಷಾರಾಮಿ ಜೀವನ ಅಂತೇಳಿ ರಿಚ್ ಲೈಫ್. ಓಕೆ, ಭಾಗ್ಯದಲ್ಲಿ ಯಾರು ಇದ್ದಾರೆ? ರವಿ ಲಗ್ನ 7, 8, 9. ರವಿ ಭಾಗ್ಯಕ್ಕೆ ಬಂದಿದ್ದ. ಆ್ಯಕ್ಚುಲಿ ಅಷ್ಟಮದಲ್ಲಿ ಅಲ್ಲ, ರವಿ ಸಿಂಹಲಗ್ನದವರು ಭಾಗ್ಯಕ್ಕೆ. ತಂದೆ ಆದವರು ಒಳ್ಳೆ ಗುಡ್ ಲಕ್. ಆಮೇಲೆ ಗೌರ್ಮೆಂಟ್ ಗುಡ್ ಲಕ್. ಅಂದರೆ ಇವರಿಗೆ ಅವರಿಂದ ಭಾಗ್ಯ ಮೇಲಕ್ಕೆ ಹೋಗ್ತಾ ಇರುತ್ತೆ ಅಂತೇಳಿ. ಆಯಿತಾ? ಇದೇ ರೀತಿ ಯಾರಿಗಾರು ನಾವು ಹೇಳುವುದಾದರೆ ಒಂದು 3 ವಿಭಾಗವನ್ನಾಗಿ ಮಾಡ್ಬೋದು. 1ರಿಂದ 10, 11ರಿಂದ 20, 21ರಿಂದ 31 ಅಂತ, ಅಥವಾ 30 ಅಂತೇಳಿ ಮಾಡಿ ನಿಮಗೆ ಹೇಳೋ ಸಾಧ್ಯತೆ ಇದೆ. ಇನ್ನು ಕನ್ಯಾ ಲಗ್ನದವರಿಗೆ ಮೇ ತಿಂಗಳು ಏನು? ಮೇ ತಿಂಗಳಲ್ಲಿ ನೋಡಿ, ಇಲ್ಲಿ ರಾಹು ಕುಂಭದಲ್ಲಿ ಅಂದರೆ ಸಪ್ತಮದಲ್ಲಿ, ಶನಿ ಕುಜ ಅಷ್ಟಮದಲ್ಲಿ, ರವಿ ಬುಧಾದಿತ್ಯ ಯೋಗ ಭಾಗ್ಯದಲ್ಲಿ, ಶುಕ್ರ ನಿಮಗೆ ಕರ್ಮದಲ್ಲಿ, ಶುಕ್ರ ಗುರು ಲಾಭದಲ್ಲಿ. ಒಳ್ಳೆಯ ರೀತಿಯ ಫಲಗಳೇ ಇದೆ. ಓಕೆ, ಸೊ ಮೇ ತಿಂಗಳಲ್ಲಿ ಯಾವ ರೀತಿಯ ಒಂದು ತೊಂದರೆ ಇಲ್ಲ. ಆಮೇಲೆ ಜೂನ್ 2ನೇ ತಾರೀಕು ನಿಮ್ಗೆ ಗೊತ್ತೇ ಇದೆ, ಜುಪಿಟರ್ ಕಟಕಕ್ಕೆ ಹೋಗ್ತಾನೆ. ಓಕೆ, ಕಟಕದಲ್ಲಿ ಉಚ್ಚ. ನೀವೀಗ ಹೇಳ್ತಾ ಇರೋದು ಸಿಂಹಲಗ್ನಕ್ಕೆ ಗುರು ಯೋಗಕಾರಕ ಗ್ರಹ, ಅದರಿಂದ ಗುರು ಒಳ್ಳೆಯದೇ ಮಾಡ್ತಾನೆ. 12ನೇ ಮನೆ ಗುರು ಅಂದರೆ ಖರ್ಚು ಕಮ್ಮಿ, ಕಂಜೂಸ್. ಆದರೆ ಕೆಲವೊಂದು ಬೇಕಾದ್ದಕ್ಕೆ ಖರ್ಚು ಮಾಡ್ತಾರೆ ಅವರು. ಓಕೆ, ಆಮೇಲೆ ಜೂನ್ 9ನೇ ತಾರೀಕಿಗೆ ಶುಕ್ರ ಮಿಥುನಕ್ಕೆ ಕ್ಯಾನ್ಸರಿಗೆ ಜಂಪ್ ಮಾಡ್ತಾನೆ. ಯಾಕಂದರೆ ಕಟಕದಲ್ಲಿ ಮಿಥುನದಲ್ಲಿದ್ದವ. ಸೊ ಗುರು ಜೊತೆಗೆ ಶುಕ್ರನು ಬರ್ತಾನೆ. ನೋಡಿ ಇಲ್ಲಿ 9ನೇ ತಾರೀಕು ಗುರು ಶುಕ್ರ ಅಂದರೆ 16ನೇ ತಾರೀಕೇನು ರವಿ ಕೂಡ ಮೂವ್ ಆಗ್ತಾನೆ. ಎಲ್ಲಿಗೆ? ಮಿಥುನಕ್ಕೆ. ಓಕೆ, ಸೊ ಗುರು ಶುಕ್ರ ಒಟ್ಟಿಗೆ ಆಯಿತು. ಎಲ್ಲಿ? 12ನೇ ಮನೆ ಗುರು ಶುಕ್ರ ಅಂದರೆ ಫಾರಿನಿಗೆ ಹೋಗುವಂಥ ಸಾಧ್ಯತೆ ನಿಮ್ಮ ಹತ್ರ ಇದೆ. ಹೋಗ್ಬೋದು, ಯಾರಿಗೊತ್ತು, ಅಟ್ಲೀಸ್ಟ್ ತಿರ್ಕೊಂಡಾರು ಬರ್ಬೋದು, ಟ್ರಾವೆಲ್ಸ್. ಓಕೆ, ಸೊ ಅದೇ ರೀತಿ ಈಗ ಜೂನು 21 ಮಾರ್ಚ್ ಮೂಟು ಏರಿಸ್ ಟು ಟಾರಸ್. ಇಲ್ಲಿ ಟಾರಸ್ಸಿಗೆ ಹೋಗಿದೆ ನೋಡಿ ಕುಜ ಟಾರಸ್ಸಿಗೆ ಹೋದರೆ ಇವರಿಗೆ 10ನೇ ಮನೆಗೆ ಕುಜ ಬಂದಾಗಿದೆ. 10ನೇ ಮನೆ ಕುಜ ಯಾವಾಗಲೂ ಅಷ್ಟೊಂದು ಸ್ವಾರಸ್ಯಕರ ಇರುವುದಿಲ್ಲ. ನಿಮ್ಮ ಕರ್ಮ ಸ್ಥಾನದಲ್ಲಿ ಜಗಳಗಳಾಗ್ಬೋದು. ಒಂದು ರೀತಿಯಲ್ಲಿ ಎದುರುತ್ತರ ಬಾಸ್ಗಳಿಗೆ ಕೊಡ್ತೀರಾ. ಜೂನ್ 23ನೇ ತಾರೀಕು ಮರ್ಕ್ಯುರಿ ಆಲ್ಸೋ ಜಾಯಿಂಟ್ ಜುಪಿಟರ್ ವೀನಸ್. ಆಗ ಲಕ್ಷ್ಮೀನಾರಾಯಣ ಯೋಗ ಉಂಟಾಗಿದೆ. ಸಿಂಹಲಗ್ನದ 12ನೇ ಮನೆ. ಆಸ್ಪತ್ರೆ ಸೇರಿದರೆ ಬೇಗ ಬಚಾವಾಗಿ ಬರ್ತೀರಾ ಅಂತ. ಇನ್ನು ಜುಲೈ ತಿಂಗಳಿಗೆ
ಹೇಗಿದೆ ಅಂದರೆ ನೋಡಿ, ಗುರು ಶುಕ್ರ ಬುಧ, ಓಕೆ, 12ನೇ ಮನೆ. ರವಿ 11ನೇ ಮನೆ ಲಾಭದಲ್ಲಿ, ಗುರುವಿನಿಂದ ಲಾಭ, ತೊಂದರೆಯಿಂದ ಲಾಭ. ಕುಜ ಭಾಗ್ಯದಲ್ಲಿ ಅಲ್ಲ ಕರ್ಮದಲ್ಲಿ. ಒಂದು ರೀತಿಯಲ್ಲಿ ಕ್ಲರಿಕಲ್ ಕೆಲಸ ಅಂತೇಳಿ ಹೇಳ್ಬೋದು. ಆಯಿತಾ? 5ನೇ ತಾರೀಕು ಜುಲೈ, ವೆನ್ ವೀನಸ್ ಮೂವ್ ಟು ಲಿಯೋ ಜಾಯಿನ್, ಅಂದರೆ ಲಗ್ನಕ್ಕೆ ಜಂಪ್ ಮಾಡ್ತಾನೆ. 8ನೇ ತಾರೀಕಿನಿಂದ ಜುಲೈ 8ನೇ ತಾರೀಕು ಬುಧ ವಕ್ರಿಯಾಗಿ ವೆಂಟ್ ಬ್ಯಾಕ್ ಟು, ಇದು ಇಲ್ಲಿ ನಿಮಗೆ ಭಾಳ ಸ್ವಾರಸ್ಯಕರ ಇದೆ ನೋಡಿ. ಬುಧ ಕಟಕದಲ್ಲಿರೋ ಬುಧ ವಕ್ರಿ ಆಗಿದ್ದರಿಂದ ಮಿಥುನಕ್ಕೆ ಹೋದ ವಕ್ರಿ. ಯಾಕೆ ಕಾರಣ ಏನು ಅಂದರೆ ಬುಧನಿಗೆ 24 ಡಿಗ್ರಿ ಇದೆ, 12 ಡಿಗ್ರಿ ಲಗ್ನ ಟು ಲಗ್ನ. ಇಲ್ಲಿ ಪುನರಸು 2ನೇ ಪಾದದಲ್ಲಿ ಇದ್ದ, ನಾವಾಗ ನೆಕ್ಸ್ಟ್ ಪುನರಸು 1ಕ್ಕೆ ತಿರುಗ್ತಾನೆ. ಇಲ್ಲಿ ನೋಡಿ, ಇಲ್ಲಿ ಪುನಃ ಚಂದ್ರ ಬುಧ ಎಲ್ಲಿ, ಬುಧ ಎಷ್ಟಿದೆ, ಪುನರಸು ನೋಡಿ, ಪುನರಸು 2. ಓಕೆ, ಸೊ ಅದು ಸ್ವಲ್ಪ ಮುಂದೆ ಹೋದರೆ ನೀವು ನೋಡ್ಬೋದು. ಆಗಸ್ಟ್ 1ರಲ್ಲಿ ಯಾವುದು ಬುಧ ಎಷ್ಟಿದೆ ನೋಡಿ, ಆಗಸ್ಟ್ 1ರಲ್ಲಿ ಪುನರಸು 2, ಆಗಸ್ಟ್ 2 ಇದೆ. ಆಗಸ್ಟ್ ತಿಂಗಳಲ್ಲಿ ಹೇಗಿದೆ, ಆಗಸ್ಟಲ್ಲಿ ನೀವು ನೋಡಿದರೆ ಆಗಸ್ಟ್ 1ರಲ್ಲಿ ಸೇಮ್ ಶುಕ್ರ ಕೇತು ಒಟ್ಟಿಗೆ ಆದರು. ರವಿ ಗುರು ನಿಮಗೆ ಸಿಂಹಲಗ್ನದ 12ನೇ ಮನೆ, ಬುಧ 11ನೇ ಮನೆ, ಕುಜ 10ನೇ ಮನೆ. ಸೊ ಸ್ವಲ್ಪ ಮಟ್ಟಿಗೆ ಬದಲಾವಣೆ. ಓಕೆ, ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ರೀತಿ ಇದೆ ಅಂತ ನೋಡಿ. ಸೆಪ್ಟೆಂಬರ್ದಲ್ಲಿ ನಿಮಗೆ ಎಲ್ಲ ಲಗ್ನದಲ್ಲೇ ಬಂದುಬಿಟ್ಟು ಸೇರ್ಕೊಂಡ್ಬಿಟ್ರು. ಓಕೆ, ಅಲ್ಲಿಂದ ಮತ್ತೆ ಕನ್ಯಾಗೆ ರವಿ ಬುಧ ಹೊರಟೋದ್ರು ಸೆಪ್ಟೆಂಬರ್ 18ಕ್ಕೆ. ಓಕೆ, 27ನೇ ತಾರೀಕು ಮರ್ಕ್ಯುರಿ ಆಲ್ಸೋ ಮೂಡ್. ಕೊನೆಗೆ ಸೆಪ್ಟೆಂಬರ್ ಟಿಲ್ ದ ಎಂಡ್ ಏನಾಗುತ್ತೆ, ಮರ್ಕ್ಯುರಿ ಶುಕ್ರ ತುಲಾ ರಾಶಿಗೆ ಹಾರಿದರು. ಸಿಂಹದಿಂದ 3ನೇ ಮನೆ, ಸಿಬ್ಲಿಂಗ್ಸ್ ಹೌಸ್, ಧೈರ್ಯದ ಮನೆ. ಗುರು ಕುಜ ನಿಮಗೆ ವ್ಯಯಸ್ಥಾನದಲ್ಲಿದ್ದಾರೆ. ಓಕೆ, ಗುರು ಇದ್ದರೆ ಒಳ್ಳೆಯದು, ಕುಜ ಇದ್ದರೆ ಖರ್ಚು ಜಾಸ್ತಿ. ಆಮೇಲೆ ಅಕ್ಟೋಬರ್ ಮಂತ್ ಆಫ್ ಅಕ್ಟೋಬರ್, ಇಟ್ಸ್ ಮೈ ಬರ್ತ್ಡೇ ಮಂತ್. ಓಕೆ, ಹೇಗಿದೆ ಅಕ್ಟೋಬರ್ದಲ್ಲಿ ಲಕ್ಷ್ಮೀನಾರಾಯಣ ಯೋಗ ತುಲಾದಲ್ಲಿ ಉಂಟಾಗಿದೆ, ರವಿ ಕನ್ಯಾದಲ್ಲಿ. ಸೊ ಆಡಳಿತ ಎಲ್ಲ ನಿಮಗೆ ಒಂದು ರೀತಿಯಲ್ಲಿ ಅಥಾರಿಟಿ ಬಂದುಬಿಡುತ್ತೆ ಕನ್ಯಾ ಲಗ್ನದವರಿಗೆ. ಗುರು ಪೂಜೆ ನಿಮಗೆ ಲಾಭದಲ್ಲಿ ಇರೋದ್ರಿಂದ ವ್ಯಯದಲ್ಲಿ ಇರೋದ್ರಿಂದ ಖರ್ಚು ಸ್ವಲ್ಪ ಕಡಿಮೆ ಜಾಸ್ತಿ, ಹೀಗೆ ಈ ರೀತಿ ಆಚೆ ಈಚೆ ಹೋಗ್ತಾ ಇರುತ್ತೆ. ಓಕೆ, ಸೊ ಇಲ್ಲಿ ಕೂಡ ನಿಮಗೆ ರವಿ ಬುಧ ಶುಕ್ರ ಒಟ್ಟಿಗೆ ಇರ್ತಾರೆ ನೋಡಿ. ರವಿ ಬುಧ ಶುಕ್ರ ಲಕ್ಷ್ಮೀನಾರಾಯಣ, ರವಿ ಬುಧ ಬುಧಾದಿತ್ಯ ಯೋಗ, 3ನೇ ಮನೆ, ಸಿಬ್ಲಿಂಗ್ಸ್. ನವಂಬರ್ ತಿಂಗಳಲ್ಲಿ ಸೇಮ್ ಇರ್ತದೆ. ಒಂದು ತಿಂಗಿ ರವಿ ತುಲಾಗೆ ಹೋಗ್ತಾನೆ ನವಂಬರ್ 13ನೇ ತಾರೀಕು. 14ನೇ ತಾರೀಕು ನವಂಬರ್ ಮರ್ಕ್ಯೂರಿ ಬಿಕಮ್ಸ್ ಮಾರ್ಗಿ, ಅಂದರೆ ಡೈರೆಕ್ಟ್ ಆಗಿಬಿಡ್ತಾನೆ. 17ನೇ ತಾರೀಕು ಸೂರ್ಯ ಸ್ಕಾರ್ಪಿಯೋಗೆ ಮೂವ್ ಆಗ್ತಾನೆ. ಓಕೆ, ಬುಧ ತುಲಾದಲ್ಲಿ, ಶುಕ್ರ ಕನ್ಯಾದಲ್ಲಿ, ಗುರು ಕೇತು ಕುಜ. ನೋಡಿ, ಇದು ಒಳ್ಳೆ ಕಾಂಬಿನೇಷನ್. ಗುರು ಕೇತು ನಿಮಗೆ ಇಂಟ್ಯೂಷನ್ ಬಂದ್ಬಿಡುತ್ತೆ. ಸೊ ಯು ಮೇ ಬಿ ವೆಲ್ ಎಕ್ಸ್ಪರ್ಟ್ ಇನ್ ಜ್ಯೋತಿಷ್ಯ, ಆಸ್ಟ್ರಾಲಜಿ, ಅಕಾಲ್ಟ್. ಓಕೆ, ಅದು ಗುರು ಕೇತು ಇಸ್ ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್. ಸೊ ನವಂಬರ್ ಡಿಸೆಂಬರ್ ಎಲ್ಲ ನಿಮಗೆ ಒಳ್ಳೆಯದಾಗಿ ನಡೀತದೆ, ಯಾವ ರೀತಿಯೂ ತೊಂದರೆ ಇಲ್ಲ. ಆದ್ದರಿಂದ ನನ್ನ ಪ್ರಕಾರ 2026 ಇನ್ ಟೋಟೋ ಸಿಂಹಲಗ್ನದವರಿಗೆ ಬಹಳ ಹೈ ಕ್ಲಾಸ್. ಓಕೆ, ನಿಮಗೂ ಕೂಡ ಹಿಪ್ ಹಿಪ್ ಹೂರೇ ಅಂತ ನಾನು ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ, ಬರ್ತೇನೆ.